ಶಿವಲಿಂಗಕ್ಕೆ ಚೋರ ಭಯ ಇದೆ ಮಗಳೇ. ಅದನ್ನು ಕಾಪಾಡಿಕೊಳ್ಳುವುದು ನಿನ್ನ ಜವಾಬ್ದಾರಿ. ಕೆಲವು ರಹಸ್ಯಗಳು ನನ್ನೊಂದಿಗೆ ಇರಬೇಕೆಂದು ಭಗವಂತನ ಅಪ್ಪಣೆಯಾಗಿದೆ. ಗುರುಗಳು ಹೇಳಿದ್ದು ಅರ್ಥನೇ ಆಗ್ಲಿಲ್ವಲ್ಲ. ದೇವರಿಗೆ ಕಳ್ಳರಿಂದ ಭಯನಾ? ದೇವರನ್ನೇ ಕದಿಯೋ ಧೈರ್ಯ ಯಾರಿಗಿದೆ? ನನಗೊಂದು ಅರ್ಥನೇ ಆಗ್ತಿಲ್ವಲ್ಲ. ತುಂಬ ಗೊಂದಲ ಆಗ್ತಿದೆ. ಇದು ಹೇಗೆ ಸಾಧ್ಯ? ಅಮೃತ ಅವರೇ, ಏನಾಯ್ತು? ಯಾಕೆ ಕೂಕೋತಾ ಇದ್ದೀರಾ? ಏನಿಲ್ಲ, ನನ್ನೊಂದು ರಿಕ್ವೆಸ್ಟು. ಜಾಸ್ತಿ ಟೈಮ್ ಇಲ್ಲ, ಆದರೆ ಅದಕ್ಕೆ ನೀವು ಇಲ್ಲ ಅನ್ನೋ ಹಾಗೆ ಇಲ್ಲ, ಆಯಿತಾ? ಮೊದಲು ಅದೇನು ಹೇಳಬೇಕು ಅಂತಿದ್ದೀರೋ ಹೇಳಿ. ಆಮೇಲೆ ಹ್ಞೂ ಅನ್ಬೇಕೋ ಇಲ್ಲ ಅನ್ಬೇಕೋ ನಾನು ನಿರ್ಧಾರ ಮಾಡ್ತೀನಿ. ನೋಡಿ, ಇದನ್ನೇ ಬೇಡ ಅನ್ನೋದು. ವಿಚಾರ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆನೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಡಿಸೈಡ್ ಮಾಡ್ಕೊಂಡ್ಬಿಡ್ತೀರಪ್ಪ. ಏನು ಅಂತ ಕೇಳ್ರಿ. ಸರಿ, ಹೇಳಿ. ಇವತ್ತು ಬೆಳಿಗ್ಗೆ ಗುರುಗಳು ಹೊರಡುವಾಗ ಏನು ಹೇಳಿದ್ರು ಹೇಳಿ? ಏನು? ಅದೇ ಕಣ್ರಿ, ಇವತ್ತು ಹುಣ್ಣಿಮೆ, ಅಂದ್ರೆ ಫುಲ್ ಮೂನ್ ಡೇ. ಟೆರೆಸ್ ಮೇಲೆ ಚಂದ್ರನ ಬೆಳಕು ಸಖತ್ತಾಗಿ ಬೀಳ್ತಾ ಇದೆ. ನಾನು ಈಗ ತಾನೇ ನೋಡ್ಕೊಂಬಂದೆ. ಬನ್ರಿ, ನಾವಿಬ್ರು ಹೋಗಿ ರೊಮ್ಯಾಂಟಿಕ್ ಆಗಿ ಒಂದು ಸ್ವಲ್ಪ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಬರೋಣ. ಏನು? ಹುಣ್ಣಿಮೆ ಬೆಳಕಿಗೆ ನಾನು ಬರೋದಾ? ಇಲ್ಲ, ನಾನು ಬರಲ್ಲ. ಅಯ್ಯೋ ರಾಮ, ಹುಣ್ಣಿಮೆ ಬೆಳಕು ಅಂದರೆ ಹುಡುಗಿರು ಕಾಯ್ತಾ ಇರ್ತಾರಲ್ರಿ. ನೀವು ನೋಡಿದ್ರೆ ಹೀಗೆ ರಿಯಾಕ್ಟ್ ಮಾಡ್ತಾ ಇದ್ದೀರಾ. ಯಾಕೆ? ನೀವು ಮನುಷ್ಯರಲ್ವಾ? ಏನಂದ್ರೆ? ಇನ್ನೇನು ಮತ್ತೆ, ಸಾಮಾನ್ಯ ಮನುಷ್ಯರಿಗೆ ಇಷ್ಟ ಆಗೋದು ನಿಮ್ಗದು ಯಾವುದು ಇಷ್ಟ ಆಗಲ್ವಲ್ಲ, ಅದಕ್ಕೆ ಕೇಳಿದೆ. ನಾನು ಬೇರೆಯವ್ರ ಥರ ಅಲ್ಲ ಅಂತ ಅವತ್ತೇ ಹೇಳ್ದೆ ತಾನೆ. ನಾನು ಎಲ್ಲಿಗೂ ಬರಲ್ಲ. ರೀ ಅಮೃತ ಅವರೇ, ಹಾಗೆ ಹೇಳಬೇಡ್ರಿ ಪ್ಲೀಸ್, ಅರ್ಥ ಮಾಡ್ಕೊಳ್ರಿ. ಈಗ ನೋಡಿ, ನೆನ್ನೆ ನೀವೇನೆ ನಾನಂದರೆ ಇಷ್ಟ ಅಂತ ಹೇಳಿದ್ರಿ ಅಲ್ವಾ? ನಿಮ್ಮ ಮನಸ್ಸಿನ ಮಾತು ನಿಮ್ಮ ಬಾಯಿಂದನೇ ಹೇಗೆ ಹೊರಗೆ ಬಂತು ಅಲ್ವಾ? ನನ್ನ ಮೇಲೆ ಅಷ್ಟೊಂದು ಇಷ್ಟ ಇಟ್ಕೊಂಡು ಇಷ್ಟಪಟ್ಟವ್ರ ಮನಸ್ಸನ್ನ ನೋಯಿಸೋದು ತಪ್ಪಲ್ವಾ ಅಮೃತ ಅವರೇ? ನನಗದೆಲ್ಲ ಗೊತ್ತಿಲ್ಲ. ನನಗಿದೆಲ್ಲ ಇಷ್ಟ ಆಗಲ್ಲ. ರೀ ಅಮೃತ ಅವರೇ, ಕೈ ಹಿಡಿದು ಗಂಡ ತನ್ನ ಹೆಂಡತಿ ಜೊತೆ ಬೆಳದಿಂಗಳು ಬೆಳಕಲ್ಲಿ ಕೂತ್ಕೊಂಡು ತಾನು ಪ್ರೀತಿಸಿದ ಜೀವದ ಜೊತೆ ತಮ್ಮ ಹೃದಯದ ಮಾತುಗಳನ್ನ ಹಂಚ್ಕೊಳ್ಳೋದು, ಪ್ರೀತಿಯಿಂದ ಪ್ರೀತಿಸಿದ ಹುಡುಗಿ ಹಣೆ ಮೇಲೆ ಹೂ ಮುತ್ಕೊಡೋದು, ಹಿತವಾಗಿ ತಪ್ಕೊಂಡು ಚಂದ್ರನ ಬೆಳಕಲ್ಲಿ ಇಬ್ಬರು ತಮ್ಮ ಪ್ರೇಮನ ಸೆಲೆಬ್ರೇಟ್ ಮಾಡೋದು, ಇದನ್ನೆಲ್ಲ ಒಂದು ಸರ್ತಿ ಕಲ್ಪನೆ ಮಾಡ್ಕೊಂಡು ನೋಡ್ರಿ. ಇದೆಲ್ಲ ಎಷ್ಟು ಅದ್ಭುತವಾದ ಅನುಭವಗಳು ಗೊತ್ತಾ? ಇಂಥ ಕ್ಷಣಗಳು ಮತ್ತೆ ಮತ್ತೆ ಬರಲ್ಲ ಅಲ್ವಾ ಅಮೃತ ಅವರೇ? ಸಿಕ್ಕಾಗ ಕಳ್ಕೋಬಾರ್ದು. ನಿಮ್ಮನ್ನು ಟೆರೆಸಿಗೆ ಕರ್ಕೊಂಡು ಹೋಗ್ತೀನಿ. ಅದು ನಂಗೆ ತುಂಬ ದಿನದ ಕನಸು. ನೀವು ಮಲಗಿದ್ದು ಒಳ್ಳೆಯದೇ ಆಯಿತು. ನೀವು ಕಣ್ಬಿಟ್ಟಾಗ ನಿಮಗೊಂದು ಒಳ್ಳೆ ಸರ್ಪ್ರೈಸ್ ಇರುತ್ತೆ. ಏಳು ಮಲ್ಲಿಗೆ ತೂಕದ ರಾಜ್ಕುಮಾರಿನೂ ನಿಮ್ಗಿಂತ ಒಂದು 1/4 kg ತೂಕ ಜಾಸ್ತಿ ಇರ್ತಾರೆ. ನಿಮ್ಮ ಈ ರೀತಿ ಎತ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಂತ ನಾನು ಎಷ್ಟು ದಿನದ ಆಸೆ ಗೊತ್ತಾ? ಮೊದಲು ಟೆರೆಸ್ಗೆ ಹೋಗೋಣ, ಆಮೇಲೆ ಅದು ನೋಡೋಣ. ನೋಡ್ತಾ ಇರಿ, ಈ ಕ್ಷಣ ನಿಮ್ಮ ಜೀವನದಲ್ಲೇ ಮರೆಯಲಾಗದ ಕ್ಷಣಗಳಲ್ಲೇ ಒಂದಾಗತ್ತೆ.
ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲಾಗದ ಘಟನೆ ಈಗ ಯಾಕೆ ನೆನಪಾಯಿತು? ಇಲ್ಲ, ಇದ್ಯಾವುದೋ ಕೆಡಕಕ್ಕೋಸ್ಕರನೇ ಈ ಸೂಚನೆ. 25 ವರ್ಷಗಳಿಂದ ಯಾವತ್ತೂ ನಡೆದಲ್ಲಿರೋ ಘಟನೆ ಇವತ್ತು ಯಾಕೆ ನಡೀತು? ನನಗೊಂದು ಅರ್ಥ ಆಗ್ತಿಲ್ಲ. ಈ ರಹಸ್ಯವಾಗೇ ಇರಬೇಕು. ಸಮಯ ಬರೋವರೆಗೂ ಯಾವ ರಹಸ್ಯವೂ ಬಯಲಾಗಬಾರ್ದು. ಹೌದು, ನಾನು ಉಳಿಸ್ಕೊಳ್ಳೇಬೇಕು. ನನ್ನ ಪ್ರಾಣ ಹೋದ್ರೂ ಸರಿ, ಈ ರಹಸ್ಯವನ್ನು ರಹಸ್ಯವಾಗಿ ಉಳಿಸ್ಕೊತೀನಿ. ಏನು ಮಾಡ್ತಿದ್ದೀರಾ? ಬಿಡಿ. ಎತ್ಕೊಂಡು ಬಂದಿದ್ದಂತೂ ಆಯಿತು, ಇನ್ನೇನಿದ್ರು ಮನ್ಸು ಬಿಚ್ಚಿ ಮಾತಾಡೋದು ಒಂದೇ ಬಾಕಿ. ಏನಂತೀರಾ? ಅಯ್ಯೋ, ಏನು ಮಾಡೋದಕ್ಕೆ ಹೊರಟಿದ್ದಾರೆ ಇವರು? ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರಲ್ಲ, ಈಗೇನು ಮಾಡಲಿ? ಯಾವುದೇ ಕ್ಷಣದಲ್ಲಾದರೂ ಚಂದ್ರನ ಬೆಳಕು ನನ್ನ ಮೇಲೆ ಬೀಳ್ಬೋದು. ಹಾಗೇನಾದರೂ ಆದರೆ ನಾನು ನಾಗಿಣಿ ಅನ್ನೋ ಸತ್ಯ ಗೊತ್ತಾಗ್ಬಿಡುತ್ತಲ್ಲ. ಇನ್ನು 1 ತಿಂಗಳಿಗೆ ಅರ್ಜುನ ಹುಟ್ಟಿದಬ್ಬ. ಆಗ ಅವನಿಗೆ 25 ವರ್ಷಗಳು ತುಂಬುತ್ತೆ. ತ್ರಿವೇಣಿ, ಆಗ ನಿನ್ನ ನಿಜವಾದ ಆಟಗಳನ್ನ ಶುರು ಮಾಡ್ಕೋ.